ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ ವಿರುದ್ಧ ಇಡೀ ಜಗತ್ತು ತಿರುಗಿ ಬೀಳ್ತಾ ಇದೆ. ಸಾಕಷ್ಟು ದೇಶಗಳು ಈಗ ಇಸ್ರೇಲ್ ಅನ್ನ ಒಂದು ಕಡೆ ಟೀಕೆ ಮಾಡ್ತಿದ್ರೆ, ಇನ್ನೊಂದು ಇಸ್ರೇಲಿಂದ ಸಂಬಂಧಗಳನ್ನ ಕಡ್ಕೊಳ್ತಾ ಹೋಗ್ತಾ ಇದ್ದಾವೆ. ಅದರ ಸಾಲಿಗೆ ಈಗ ಇಟಲಿ ಸಹ ಸೇರ್ಕೊಂಡಿದೆ. ಇಟಲಿಯ ಪ್ರಧಾನಮಂತ್ರಿ ಜಿಯೋರ್ಜಿಯಾ ಮೆಲೋನಿ ಇಸ್ರೇಲ್ ಜೊತೆ ಇದ್ದಂತಹ ರಕ್ಷಣಾ ಒಪ್ಪಂದವನ್ನ ರದ್ದು ಮಾಡಿಕೊಂಡಿದ್ದಾರೆ. ಸೊ ಏನಿದು ರಕ್ಷಣಾ ಒಪ್ಪಂದ, ಯಾಕದು ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ಮತ್ತು ಯಾವಾಗಿಂದ ಈ ರಕ್ಷಣಾ ಒಪ್ಪಂದ ಆಟೋ ರಿನ್ಯೂವಲ್ ನಲ್ಲಿತ್ತು, ಅದನ್ನ ಈಗ ಮೆಲೋನಿ ಸ್ಟಾಪ್ ಮಾಡಿದ್ದಾರೆ. ಅದರ ಹಿನ್ನೆಲೆ ಏನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅದರಿಂದ ಇಸ್ರೇಲ್ಗಾಗುವಂತಹ ನಷ್ಟ ಏನು, ಅದರ ಬಗ್ಗೆ ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಇಸ್ರೇಲ್ ಜಗತ್ತಿನ ಅತ್ಯಂತ ದೊಡ್ಡ ಕ್ರೂರತ್ವವನ್ನ ಮೆರೆಯುವಂತಹ ದೇಶ ಅಂತ ಈಗ ಎಲ್ರಿಗೂ ಅರಿವಾಗೋದಕ್ಕೆ ಶುರುವಾಗಿದೆ. ಯುರೋಪ್ ರಾಷ್ಟ್ರಗಳೇ ಈಗ ಅದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತೋದಕ್ಕೆ ಶುರು ಮಾಡಿದ್ದಾವೆ. ಸ್ಪೇನ್ ಎಸ್ಪೆಷಲಿ ಸ್ಪೇನ್ ಅಟ್ಯಾಕ್ ಮಾಡ್ತಾ ಇದೆ. ಇದು ಸರಿಯಲ್ಲ, ಇಸ್ರೇಲ್ ಮಾಡ್ತಿರೋ ಸರಿಯಲ್ಲ ಅಂತ ಸ್ಪೇನ್ ಏನ್ ಮಾಡಿದೆ, ಈಗ ಇವರ ಜೊತೆ ಸಂಬಂಧಗಳನ್ನ ಕಡ್ಕೊಂಡು ಅಮೆರಿಕಾಗೆ ತನ್ನ ವಾಯುನೆಲೆ ಸೇನಾ ನೆಲೆ ಯಾವುದನ್ನು ಕೊಡಲ್ಲ ಅಂತ ಹೇಳಿ ಸೀದಾ ಹೋಗಿ ಇರಾನ್ನಲ್ಲಿ ತನ್ನ ರಾಯಭಾರ ಕಚೇರಿಯನ್ನ ಓಪನ್ ಮಾಡ್ಕೊಂಡಿದೆ. ಸ್ಪೇನ್ ಇರಾನ್ನಲ್ಲಿ ಓಪನ್ ಮಾಡ್ಕೊಳ್ತು 2 ದಿನಗಳ ಹಿಂದೆ. ಆ ರೀತಿ ಒಂದೊಂದೇ ದೇಶ ಇಸ್ರೇಲಿನ ಕ್ರೌರ್ಯವನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ಇಸ್ರೇಲ್ ಮಕ್ಕಳನ್ನು ಕೊಲ್ಲುವಂತಹ, ನರಹತ್ಯೆಗಳನ್ನು ನಡೆಸುವಂತಹ ಒಂದು ಕ್ರೂರ ದೇಶ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಹೋಗ್ತಿದೆ. ಮತ್ತು ನೆತನ್ಯಾಹು ಅನ್ನುವಂಥವನಿದಾನಲ್ಲ, ಅವನು ಅತ್ಯಂತ ದೊಡ್ಡ ಕ್ರೂರಿ. ಮಕ್ಕಳನ್ನ ಕೊಲ್ಲೋದ್ರಲ್ಲಿ ಅವನಿಗೆ ಆನಂದ ಇದೆ ಅನ್ನುವಂಥದ್ದು ಸಾಕಷ್ಟು ದೇಶಗಳಿಗೆ ಅರಿವಾಗ್ತದೆ. ಸೊ ಆ ಪಟ್ಟಿಗೆ ಈಗ ಇಟಲಿ ಸೇರ್ಕೊಳ್ತು. ಇಟಲಿಯ ಪ್ರಧಾನಮಂತ್ರಿ ಜಿಯೋರ್ಜಿಯೋ ಮೆಲೋನಿ ಬಹಳ ಪವರ್ಫುಲ್ ವ್ಯಕ್ತಿಯಾಗಿ ಇಡೀ ಜಗತ್ತಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ. ಆಕೆಯ ನಿರ್ಧಾರಗಳು, ಆಕೆ ತೆಗೆದುಕೊಳ್ಳುವಂತಹ ಒಂದಷ್ಟು ಪಾಲಿಸಿಗಳು ಬಹಳ ಬಹಳ ಸುದ್ದಿ ಮಾಡುತ್ತಿರುವಂತಹದ್ದು ನೀವೆಲ್ಲ ಕೇಳಿರ್ತೀರಿ. ನರೇಂದ್ರ ಮೋದಿ ಅವರು ಸಹ ಮೆಲೋನಿ ಮೆಲೋನಿ ಅನ್ಕೊಂಡು ಹೇಳ್ಕೊಂಡು ಓಡಾಡ್ಕೊಂಡಿರ್ತಾರೆ. ಸೊ ಅವರು ಇಸ್ರೇಲ್ ಜೊತೆ ಇಟಲಿಗೆ ಇದ್ದಂತಹ ಒಂದು ಆಟೋ ರಿನ್ಯೂವಲ್, ಅಂದ್ರೆ ಏನು ಮಾಡ್ದೇನೆ 5 ವರ್ಷಕ್ಕೊಮ್ಮೆ ಅದು ಮತ್ತೊಂದು ಸಲ ರಿನ್ಯೂ ಆಗ್ತಾ ಇತ್ತು ಆ ಅಗ್ರಿಮೆಂಟ್. ಆ ಅಗ್ರಿಮೆಂಟ್ ಅನ್ನ ರದ್ದು ಮಾಡಿದ್ದಾರೆ. ಅದು ಸಣ್ಣ ಪುಟ್ಟ ಅಗ್ರಿಮೆಂಟ್ ಅಲ್ಲ, ಅದು ತಂತ್ರಜ್ಞಾನವನ್ನ ಆ ಕಡೆ ಈ ಕಡೆ ಕೊಡುವಂತಹ, ರಕ್ಷಣಾ ವ್ಯವಸ್ಥೆಯಲ್ಲಿರುವಂತಹದಕ್ಕೆ ಜಾಯಿಂಟ್ ಎಕ್ಸಸೈಸ್ಗಳು, ಜಂಟಿ ಕಾರ್ಯಾಚರಣೆಗಳನ್ನ, ಜಂಟಿ ಸಮರಾಭ್ಯಾಸಗಳನ್ನು ಮಾಡುವಂತಹ ಎಲ್ಲ ರೀತಿಯಾದಂತಹ ಬಹಳ ಮುಖ್ಯವಾದ ಅಂಶಗಳನ್ನು ಒಳಗೊಂಡಂತಹ ಒಂದು ಅಗ್ರಿಮೆಂಟ್, ಅದು ಒಂದು ಒಪ್ಪಂದ. ಆ ಒಪ್ಪಂದದಿಂದ ಈಗ ಇಟಲಿ ಹಿಂದೆ ಸರಿದಿದೆ. ಆ ಒಪ್ಪಂದವನ್ನು ರದ್ದು ಮಾಡಿ ಬಿಸಾಕಿದೆ. ಆ ಒಪ್ಪಂದ ಆಕ್ಚುಲಿ ಆಗಿದ್ದು 2003ರಲ್ಲಿ. 2003ರಲ್ಲಿ ಆಗಿನ ಇಟಲಿಯ ಪ್ರಧಾನಮಂತ್ರಿ ಸಿಲ್ವಿಯೋ ಬರ್ಲುಸ್ಕೋನಿ ಅವರ ನೇತೃತ್ವದಲ್ಲಿ ಇಸ್ರೇಲ್ ಜೊತೆ ಈ ಒಪ್ಪಂದ ಆಗಿತ್ತು. ಎಲ್ಲ ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್, ಮುಖ್ಯವಾಗಿ ತಂತ್ರಜ್ಞಾನ, ರಕ್ಷಣೆ, ಇಂತಹ ಕ್ಷೇತ್ರಗಳಲ್ಲಿ ಸಹಯೋಗ, ಸಹಕಾರ, ತಂತ್ರಜ್ಞಾನವನ್ನ ಆ ಕಡೆಯಿಂದ ಈ ಕಡೆಗೆ ಕೊಡುವುದು, ಟ್ರಾನ್ಸ್ಫರ್ ಮಾಡುವುದು, ಹಂಚಿಕೊಳ್ಳುವುದು ಎಲ್ಲವನ್ನು ಒಳಗೊಂಡಂತಹ ಅದನ್ನ ಆಗ 2003ರಲ್ಲಿ ಅದನ್ನ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಆಗಲೂ ಸಹ ಇಸ್ರೇಲ್ನ ಪ್ರಧಾನಿಯಾಗಿ ಇದೇ ಕ್ರೂರಿ ಬೆಂಜಮಿನ್ ನೆತನ್ಯಾಹುನೇ ಇದ್ದ. ಇದೇ ಕ್ರೂರಿನೇ ಅವಾಗಿಂದಲೂ ಇರೋದು, ಅವತ್ತಿನಿಂದಲೂ ಸಹ ಅವನೇ ಇದ್ದಾನೆ. ಸೊ ಆಗ ಈ ಒಪ್ಪಂದ ಆಗಿದ್ದು ಮಾತ್ರ ಅಲ್ಲ, ಇನ್ನೊಂದು ಅಗ್ರಿಮೆಂಟು ಆಗಿತ್ತು. ಏನು ಅಂದ್ರೆ, ಈ ಒಪ್ಪಂದ 5 ವರ್ಷಕ್ಕೊಮ್ಮೆ ನವೀಕರಣ ಆಗತ್ತೆ. ಅದು ಏನು, ಸ್ವಯಂ ನವೀಕರಣ ಆಗತ್ತೆ. ನಾವೇನು ಮಾಡ್ಬೇಕಾಗಿಲ್ಲ, ಆಟೋ ರಿನ್ಯೂವಲ್ ಆಗ್ತಾನೆ ಹೋಗ್ತಿರುತ್ತೆ 5 ವರ್ಷಕ್ಕೊಮ್ಮೆ ಅಂತ. ಆ ಒಪ್ಪಂದವನ್ನ, ಆ ನವೀಕರಣವನ್ನ ಈಗ ಜಿಯೋರ್ಜಿಯಾ ಮೆಲೋನಿ ರದ್ದು ಮಾಡಿ ಬಿಸಾಕಿದ್ದಾರೆ. ಯಾಕೆ ಅಂದ್ರೆ ಇಸ್ರೇಲ್ನ ಕ್ರೌರ್ಯದ ಬಗ್ಗೆ ಇಟಲಿ ಈಗ ಪ್ರತಿರೋಧವನ್ನು ಒಡ್ಡುತ್ತಾ ಇದೆ. ಎಸ್ಪೆಷಲಿ ಲೆಬನಾನ್ ನಲ್ಲಿ ಇಸ್ರೇಲ್ ನಡೆಸ್ತಾ ಇರುವ ಹತ್ಯಾಕಾಂಡದ ವಿರುದ್ಧ ಇಟಲಿಯಲ್ಲಿ ಬಹಳ ದೊಡ್ಡ ಆಕ್ರೋಶ ಇದೆ. ಮೆಲೋನಿ ಸಹ ಅದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಯುನೈಟೆಡ್ ನೇಷನ್ಸ್ ಅವರ ಪೀಸ್ ಕೀಪರ್ಸ್ ಇರ್ತಾರಲ್ಲ, ಶಾಂತಿ ಪಾಲನೆಗಾಗಿ ಇರುವಂತಹ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಎಲ್ಲರೂ, ಅವರ ಮೇಲೆಯೂ ಸಹ ಇಸ್ರೇಲ್ ದಾಳಿ ನಡೆಸ್ತಾ ಇದೆಯಲ್ಲ, ಅದರ ವಿರುದ್ಧ ಇಟಲಿ ಬಹಳ ದೊಡ್ಡ ಟೀಕೆಗಳನ್ನ ಮಾಡಿದೆ. ಅಷ್ಟೇ ಅಲ್ಲದೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಪೋಪ್ ಲಿಯೋ ಯಾರಿದ್ದಾರೆ ಈಗ, ಪೋಪ್ ಲಿಯೋ 14, ಅವರ ವಿರುದ್ಧ ಟೀಕೆಗಳನ್ನ ಮಾಡಿದ್ದಕ್ಕೆ
ನಾನೇ ದೇವರು ಅನ್ನೋ ರೀತಿಯಲ್ಲಿ AI ಚಿತ್ರಗಳನ್ನ ಬಿಡುಗಡೆ ಮಾಡಿ ಪೋಪನ್ನ ಕಿಂಡಲ್ ಮಾಡಿದ್ದಕ್ಕೆ ಟ್ರಂಪ್ ವಿರುದ್ಧವೂ ಸಹ ಮೆಲೋನಿ ಧ್ವನಿ ಎತ್ತಿದ್ದಾರೆ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಟ್ರಂಪ್ ಮಾಡ್ತಿರೋದು ಸರಿಯಲ್ಲ. ಅದರ ಜೊತೆಗೆ ಟ್ರಂಪ್ನ ಯುದ್ಧದಾಹ, ಟ್ರಂಪ್ ಮತ್ತು ಇಸ್ರೇಲ್ ಒಟ್ಟಿಗೆ ಸೇರಿಕೊಂಡು ಇಸ್ರೇಲ್, ಲೆಬನಾನ್ ಮತ್ತು ಗಾಜಾದಲ್ಲಿ ನಡೆಸ್ತಾ ಇರುವಂತಹದ್ದು ಎಲ್ಲವನ್ನೂ ಸಹ ಇತ್ತೀಚಿನ ದಿನಗಳಲ್ಲಿ ಜಾರ್ಜಿಯಾ ಮೆಲೋನಿ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸ್ತಾ ಇದ್ದಾರೆ, ಟೀಕಿಸ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇಸ್ರೇಲ್ ಜೊತೆ ನಮಗೆ ಸಂಬಂಧಗಳು ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಈ ಬಹು ಮುಖ್ಯವಾದಂತಹ ಒಂದು ಒಪ್ಪಂದವನ್ನ ರದ್ದು ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಇಸ್ರೇಲ್ಗಾಗೋ ನಷ್ಟ ಏನು? ಇಸ್ರೇಲ್ಗೆ ತಂತ್ರಜ್ಞಾನದ ವಿಚಾರದಲ್ಲಿ ಇನ್ಮೇಲೆ ಇಟಲಿಯಿಂದ ಏನೂ ಸಿಗೋದಿಲ್ಲ. ಸೊ ಏನು ಜಂಟಿ ಸಮರಾಭ್ಯಾಸಗಳು ನಡೆಸ್ತಾ ಇದ್ರು, ಅದು ನಡೆಯೋದಿಲ್ಲ, ಯಾವುದು ನಡೆಯೋದಿಲ್ಲ. ಅದರ ಜೊತೆಗೆ ಬೇರೆ ವಿಚಾರಗಳಲ್ಲಿ ಸಹ, ರಕ್ಷಣಾ ಕ್ಷೇತ್ರದಲ್ಲಿಯೂ ಸಹ ಸಾಕಷ್ಟು ಒಪ್ಪಂದಗಳು, ಒಟ್ಟೊಟ್ಟಿಗೆ ಮಿಸೈಲ್ ಡೆವಲಪ್ಮೆಂಟ್, ಒಟ್ಟೊಟ್ಟಿಗೆ ವೆಪನ್ಸ್ ಡೆವಲಪ್ಮೆಂಟ್ ಏನೇನಿತ್ತೋ ಎಲ್ಲವೂ ರದ್ದು, ಯಾವುದೂ ಇರೋದಿಲ್ಲ. ಆಟೋ ರಿನ್ಯೂವಲ್ ಇದ್ದಿದ್ದನ್ನ ಅಟ್ಲೀಸ್ಟ್ ಕೂತ್ಕೊಂಡು ಮಾತುಕತೆ ಮಾಡಿ ರಿನ್ಯೂ ಮಾಡಬಹುದಾ ಅನ್ನೋ ಮಟ್ಟಕ್ಕೂ ತರಲಿಲ್ಲ. ಸೀದಾ ರದ್ದು ಮಾಡಿ ಬಿಸಾಕಿದ್ರು. ಆ ಮೂಲಕ ಇಸ್ರೇಲ್ಗೆ ಈಗ ಒಂದು ಟೆಕ್ನಿಕಲಿ ಸ್ವಲ್ಪ ಫಾರ್ವರ್ಡ್ ಇರುವಂತಹ, ಸ್ವಲ್ಪ ಏನು ಬಹಳ ಫಾರ್ವರ್ಡ್ ಇರುವಂತಹ ಒಂದು ದೇಶದ ಟೆಕ್ನಾಲಜಿಯಿಂದ ದೂರ ಇಡಲಾಗಿದೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ಅಷ್ಟಂತೂ ಈಗ ಇಸ್ರೇಲ್ಗೆ ದೊಡ್ಡ ನಷ್ಟ. ಅದು ಜಂಟಿ ಸಮರಾಭ್ಯಾಸ ಅನ್ನೋದಿದೆಯಲ್ಲ, ಯಾವುದೇ ದೇಶಗಳ ನಡುವೆ ಅದು ನಡೆದಾಗ ಎರಡು ವಿಚಾರಗಳನ್ನ ಜಗತ್ತಿಗೆ ತೋರಿಸುತ್ತೆ. ಒಂದು, ಈ ದೇಶದ ವಿರುದ್ಧ ದಾಳಿ ಮಾಡಿದ್ರೆ ಆ ದೇಶವೂ ಸಹ ಬರುತ್ತೆ ಅನ್ನೋದು, ಮತ್ತು ಈ ಎರಡೂ ದೇಶಗಳ ಸೈನ್ಯಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರೆ ಯಾವ ಮಟ್ಟಕ್ಕೆ ಅವು ದಾಳಿಯನ್ನು ನಡೆಸಬಹುದು ಅಥವಾ ಯುದ್ಧವನ್ನು ಮಾಡಬಹುದು ಅನ್ನೋದನ್ನ ತೋರಿಸೋದಕ್ಕೆ, ಅವುಗಳ ಕೋಆರ್ಡಿನೇಷನ್ ಇದೆಯಲ್ಲ, ಅವುಗಳನ್ನು ತೋರಿಸೋದಕ್ಕೆ ಜಂಟಿ ಸಮರಾಭ್ಯಾಸಗಳು ದೊಡ್ಡ ಮಟ್ಟದಲ್ಲಿ, ಜಾಯಿಂಟ್ ಎಕ್ಸಸೈಸ್ಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಈಗ ಇಟಲಿ ಮತ್ತು ಇಸ್ರೇಲ್ ನಡುವಿನ ಜಂಟಿ ಸಮರಾಭ್ಯಾಸಗಳು ಬಂತು. ಇದಿಷ್ಟು ಇಸ್ರೇಲ್ಗೆ ಹೊಸ ಆಘಾತ. ಇಟಲಿ ಕಡೆಯಿಂದ, ಅದರಲ್ಲೂ ಜಾರ್ಜಿಯಾ ಮೆಲೋನಿ, ಇಟಲಿಯ ಪ್ರಧಾನಮಂತ್ರಿ, ಅವರು ಕೊಟ್ಟಿರುವಂತಹ ದೊಡ್ಡ ಪೆಟ್ಟು ನೆತನ್ಯಾಹುಗೆ. ಸೊ ನೆತನ್ಯಾಹುಗೆ ಒಂದೊಂದೇ ಆಂಗಲ್ ಇಂದ ಪೆಟ್ಟುಗಳು ಬೀಳ್ತಾ ಬರ್ತಿದೆ. ಅಮೆರಿಕ ಮಾತ್ರನೇ ಈಗ ನೆತನ್ಯಾಹು ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದು. ಅದು ಬಿಟ್ಟರೆ ಸಾಕಷ್ಟು ದೇಶಗಳು ನೆತನ್ಯಾಹು ವಿರುದ್ಧ ಈಗ ಕೆಂಗಣ್ಣಿನಿಂದಲೇ ನೋಡ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವೆಲ್ಲ ಬೆಳವಣಿಗೆ ಆಗುತ್ತೆ, ಐಸೋಲೇಟ್ ಆಗ್ಬಿಡುತ್ತಾ ಇಸ್ರೇಲ್, ಒಂದು ರೀತಿ ಪಕ್ಕಕ್ಕೆ ಸರಿಸ್ಬಿಡ್ತಾರೆ ಎಲ್ಲರೂ, ಯಾರಿಗೂ ಬೇಕಾಗದಂತಹ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗುತ್ತಾ, ಅದರಿಂದ ಅದಕ್ಕೆ ಏನಾಗುತ್ತೆ ನಾವೆಲ್ಲ ಅದಕ್ಕೆ ಕಾದು ನೋಡಬೇಕು. ಏನು ಬೇಕಾದ್ರೂ ಸಾಧ್ಯ ಇದೆ. ಇವತ್ತು ಹಿಂಗಿದ್ದು ನಾಳೆ ಹಂಗಾಗ್ಬೋದು ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.